ಹಾಯ್ ಫ್ರೆಂಡ್ಸ್, ವೀಕ್ ಬೈ ವೀಕ್ ಸೀರೀಸ್ಗೆ ವೆಲ್ಕಮ್. ವೀಕ್ ಬೈ ವೀಕ್ ಸೀರೀಸಿಂದ ಇವಾಗ ಮಂತ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ವೀಕ್ ಬೈ ವೀಕ್ ಸೀರೀಸಲ್ಲಿ ಅಂಥ ಡಿಫ್ರೆನ್ಸಸ್ ಏನಿರಲ್ಲ ಅಂಥೇಳಿ. ಥರ್ಡ್ ಮಂತ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡ್ಕೊಂಡಿಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತಿಂದು ವಿಡಿಯೋದಲ್ಲಿ ಫೋರ್ತ್ ಮಂತಲ್ಲಿ ಯಾವ ಥರ ನಿಮಗೆ ಸಿಮ್ಟಮ್ಸ್ ಇರುತ್ತೆ, ಹಾಗೆ ಬೇಬಿ ಗ್ರೋತ್ ಹೇಗಿರುತ್ತೆ, ನಿಮಗೇನಾದರೂ ವಾರ್ನಿಂಗ್ ಸೈನ್ಸ್ ಇರುತ್ತಾ, ಹಾಗೆ ಸಿಮ್ಟಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ಸಿಮ್ಟಮ್ಸ್ ಹೇಗಿರುತ್ತೆ ಅಂತ ನೋಡೋಣ. ನಿಮಗೆ ಥರ್ಡ್ ಮಂತಲ್ಲಿ ಸಿಮ್ಟಮ್ಸ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಫೋರ್ತ್ ಮಂತಿಂದ ಕಡಿಮೆ ಆಗ್ತಾ ಬರುತ್ತೆ. ಕೆಲವ್ರಿಗೆ ಥ್ರೋಟ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ವಾಮಿಟಿಂಗ್ ಆಗಲಿ, ಸ್ವಲ್ಪ ಬ್ಲೋಟಿಂಗ್ಸ್ ಆಗಲಿ, ಗ್ಯಾಸ್ಟ್ರಿಕ್ಸ್ ಆಗಲಿ, ಇದು ಕಾಮನ್ ಆಗಿ ಇರುತ್ತೆ. ವಾಮಿಟಿಂಗ್ ಅನ್ನೋದು ಕೆಲವ್ರಿಗೆ 9 ಮಂತ್ಸ್ವರೆಗೂ ಕಂಪ್ಲೀಟ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಹಾರ್ಮೋನಲ್ಸ್ ಯಾವ ಥರ ಅವ್ರಿಗೆ ರಿಯಾಕ್ಟ್ ಮಾಡುತ್ತೋ ಹಾಗೆ ಇರುತ್ತೆ. ತುಂಬ ಜನಕ್ಕೆ ಥರ್ಡ್ ಮಂತ್ ಲಾಸ್ಟ್ ಆಗಿ ಫೋರ್ತ್ ಮಂತಿಂದ ಇರಲ್ಲ ಜಾಸ್ತಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಮೈಲ್ಡಾಗಿ ಬ್ಯಾಕ್ ಪೇನ್ ಇರುತ್ತೆ. ಹಾಗೆ ನೀವೇನಾದರೂ ಈ ಟೈಮಲ್ಲಿ ಫೋರ್ತ್ ಮಂತಲ್ಲಿ ಸ್ವಲ್ಪ ಏನಾದರೂ ಓಡಾಡ್ಕೊಂಡು ಬಂದರೆ ಹೊರಗಡೆ, ನೀವು ಏನಾದರೂ ಟ್ರಾವೆಲಿಂಗಿಗೆ ಸೇಫಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ, ನೀವು ಡಾಕ್ಟರ್ ಹತ್ರ ಚೆಕಪ್ಗೆ ಹೋದಾಗ ಅವರು ಟ್ರಾವೆಲ್ ಮಾಡೋಕ್ಕೆ ಓಕೆ ಅಂದರೆ ನೀವು ಟ್ರಾವೆಲ್ ಮಾಡ್ಬೋದು. ಆ ಟೈಮಲ್ಲಿ ಏನಾದರೂ ಕಾಲುಗಳು ಸ್ವೆಲ್ಲಿಂಗ್ ಬಂದಿತ್ತು ಅಂದರೆ ನೀವು ರೆಸ್ಟ್ ಮಾಡಿದ್ರೆ ಕಾಲು ಸ್ವೆಲ್ಲಿಂಗ್ ಅನ್ನೋದು ಕಡಿಮೆ ಆಗಬೇಕು. ಇನ್ ಕೇಸ್ ನೀವು ಕಡಿಮೆ ಆಗಿಲ್ಲ, ಅದು 2-3 ಡೇಸ್ ಆದರೂ ಹಾಗೇ ಇದೆ ಅಂದರೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಯಾಕಂದರೆ ಏನು ಪ್ರಾಬ್ಲಮ್ ಇದೆ, ಬಿ ಪಿ ಏನಾದರೂ ವೇರಿಯೇಷನ್ಸ್ ಆಗಿದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಗೆ ಏನೇ ಅನೋಯಿಂಗ್ ಸೈನ್ಸ್ ಇದ್ದರೆ, ನಿಮಗೆ ಅದು ಜಾಸ್ತಿ ಅನಿಸ್ತಾ ಇದ್ದರೆ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಯಾಕಂದರೆ ಅದನ್ನು ಹಾಗೆ ಬಿಡೋ ಹಾಗಿಲ್ಲ. ನಿಮ್ಮ ಬೇಬಿ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಬಿ ಪಿ ವೇರಿಯೇಷನ್ಸ್ ಇದ್ದಾಗ ಕಾಲ್ಬಾವು ಬರೋದು ಕಾಮನ್. ಅದು ಹಾಗೆ ನಿಮಗೆ ಕಡಿಮೆ ಆಗುತ್ತೆ. ಒನ್ ಅವರ್ 2 ಅವರ್ಸ್ ಅಥವಾ ಒಂದು ಹೋಲ್ ಡೇ ತೊಗೊಂಡ್ಬಿಟ್ಟು ಅದು ಕಡಿಮೆ ಆಗಿಬಿಡುತ್ತೆ. ಇಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಚಿಕ್ಕದಾಗಿ ನೀವಾಗ ಬೇಬಿ ಬಂಪ್ನ ನೀವು ನೋಡ್ಬೋದು. ಅಂದರೆ ನಿಮಗೆ ಚಿಕ್ಕದಾಗಿ ಹೊಟ್ಟೆ ಕಾಣಿಸ್ಕೊಳ್ಳುತ್ತೆ ಈ ಟೈಮಲ್ಲಿ. ಓಕೆನಾ. ಇವಾಗ ನೀವು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿತ್ತು ಅಂದರೆ ನಿಮಗೆ ಬೇಬಿ ಈ ಟೈಮಲ್ಲಿ ಮೂಮೆಂಟ್ಸ್ ಅನ್ನೋದು ಮಾಡ್ತಾ ಇರುತ್ತೆ. ಬಟ್ ನಿಮ್ಗೆ ಅದು ಗೊತ್ತಾಗಿರೋದಿಲ್ಲ. ಯಾರೆಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಇರ್ತೀರಲ್ವ, ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಏನಂದರೆ ಬೇಬಿ ಬಂದುಬಿಟ್ಟು ಈ ಥರ ಬಟರ್ಫ್ಲೈ ಈ ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಖಂಡಿತ ಗೊತ್ತಾಗುತ್ತೆ. ಅಂದರೆ ಇದು ಫೋರ್ತ್ ಮಂತ್ ಸ್ಟಾರ್ಟಿಂಗೇ ಇರೋದಿಲ್ಲ, ನಿಮಗೆ ಫೋರ್ತ್ ಮಂತ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಬೇಗನೆ ಗೊತ್ತಾಗುತ್ತೆ, ಇನ್ನು ಕೆಲವ್ರಿಗೆ ಇದು ಲೇಟಾಗೂ ಕೂಡ ಗೊತ್ತಾಗುತ್ತೆ. ಓಕೆನಾ. ಇದು ಒಂದು ಕೂಡ ನಿಮಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ. ಹಾಗೆ ಕೆಲವರಿಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಬ್ಲೋಟಿಂಗ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಇರುತ್ತೆ. ನೀವು 2 ಅವರ್ಸ್ಗೆ ಸರ್ತಿ ಊಟ ಮಾಡ್ತಾ ಬನ್ನಿ. ಒಂದೇ ಸರ್ತಿಗೆ ಊಟ ಮಾಡ್ಕೊಂಡ್ರೆ ಅಂದರೆ ಇಲ್ಲೇ ಗಂಟ್ಲಲ್ಲೇ ಇದ್ದಂಗೆ ಅನಿಸುತ್ತೆ, ವಾಮಿಟಿಂಗ್ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. 2 ಅವರ್ಸ್ಗೆ ಸರ್ತಿ ಮೀಲ್ಸ್ನ ತೊಗೊಳ್ತಾ ಬನ್ನಿ. ಇವಾಗ ನೀವು ಚಪಾತಿ ತಿನ್ಕೊಂಡಿದ್ರೆ ಅಂದರೆ ಇನ್ನೊಂದು 2 ಅವರ್ಸ್ ಬಿಟ್ಟು ರೈಸ್, ಅನ್ನ ಸಾಂಬಾರು ಊಟ ಮಾಡೋದು, ಈ ಥರ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ನೀವು ಚೆನ್ನಾಗಿ ನೀರು ಕುಡಿಬೇಕು, ಹೈಡ್ರೇಟಾಗಿ ಇಟ್ಕೋಬೇಕು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಾಮನ್ ಆಗಿ ಬರ್ತಾ ಇರುತ್ತೆ. ವೈಟ್ ಡಿಸ್ಚಾರ್ಜ್ ಹೇಗಿರುತ್ತೆ, ಅದು ನಾರ್ಮಲ್ ಆಗಿರಬೇಕು, ಯಾವ ಥರ ಇರಬೇಕು ಅನ್ನೋದು ನಾನು ಬೇರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದರಲ್ಲೇ ಹೇಳ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ. ಅಂದರೆ ನೀವು ಅದರಲ್ಲಿ ನೋಡ್ಕೊಳ್ಳಿ ಯಾವ ಥರ ಇದೆ, ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ, ಇನ್ಫೆಕ್ಷನ್ಸ್ ಇದೆಯಾ ಅನ್ನೋದು ನೀವು ತಿಳ್ಕೊಬಹುದು ಮಾಹಿತಿನ. ಫ್ರೆಂಡ್ಸ್, ಇದರಲ್ಲಿ ಏನಂದರೆ ಇನ್ಫೆಕ್ಷನ್ ಇತ್ತು ಅಂದರೆ ನಿಮಗೆ ಯೆಲ್ಲೋಯಿಶ್ ಆಗಿರುತ್ತೆ, ಸ್ವಲ್ಪ ಈಚಿಂಗ್ನೆಸ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಆ ಥರ ಅನಿಸ್ತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಓಕೆನಾ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಡೋ ಹಾಗಿಲ್ಲ ಫ್ರೆಂಡ್ಸ್. ಹಾಗೆ ಇನ್ನೊಂದೇನೆಂದರೆ ನಿಮಗೆ ಏನಾದರೂ ಫೀವರ್ ಕಾಮನ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಫೀವರ್ ಬರ್ತಾ ಇದೆ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಫೀವರ್ ಬರ್ತಾ ಇದೆ, ಇನ್ಫೆಕ್ಷನ್ಸ್ ಆಗಿದ್ರೂ ಕೂಡ ಫೀವರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಫೀವರ್ ಬರಬಾರ್ದು, ಬರದೇ ಇರೋ ರೀತಿ ನೀವು ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟು ನಿಮಗೆ ಬಂದುಬಿಟ್ಟು ಫ್ರೀಕ್ವೆಂಟ್ ಯೂರಿನೇಷನ್. ಈ ಟೈಮಲ್ಲಿ ನಿಮಗೆ ಯೂರಿನೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮಗು ಬೆಳೆದಾಗೆಲ್ಲ ಬ್ಲ್ಯಾಡರಲ್ಲಿ ನಮಗೆ ಪ್ರೆಷರ್ ಬೀಳೋದ್ರಿಂದ ಯೂರಿನೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ
ಪದೇ ಥ್ರೋಟ್ ಪ್ರೆಗ್ನೆನ್ಸಿ ಇರುತ್ತೆ ಇದು, ನೀವು ಯೂರಿನೇಷನ್ಗೆ ಪದೇ ಪದೇ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇನ್ನು ಕೆಲವ್ರಿಗೆ ಏನಂದರೆ ಬ್ರೆಸ್ಟಲ್ಲಿ ಟೆಂಡರ್ನೆಸ್, ಅಂದರೆ ಬ್ರೆಸ್ಟ್ ಸ್ವಲ್ಪ ಭಾರ ಭಾರ ಅನಿಸೋದು, ಅದು ಟೆಂಡರ್ನೆಸ್ ಆಗೋದು, ಅದಕ್ಕೋಸ್ಕರ ಅದು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ನೆಕ್ಸ್ಟು ಬರೋ ಬೇಬಿಗೆ ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಪ್ರಿಪೇರ್ ಆಗೋದ್ರಿಂದ, ಸೊ ಕೆಲವರಿಗೆ ಆ ಥರ ಬ್ರೆಸ್ಟ್ ಟೆಂಡರ್ನೆಸ್ ಅನ್ನೋದು ಕೂಡ ಜಾಸ್ತಿಯಾಗಿ ಇರುತ್ತೆ. ಫ್ರೆಂಡ್ಸ್, ಇನ್ನು 4th ಮಂತಲ್ಲಿ ನಿಮಗೆ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀರಾ, ಅಂದರೆ ಟಯರ್ಡ್ನೆಸ್ ಅದೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಓಕೆನಾ, ಹಾಗೆ ಹೆಲ್ದಿ ಫುಡ್ಸ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಆ ಥರ ಸುಸ್ತಂತ ಅನಿಸಲ್ಲ. ಕೆಲವ್ರಿಗೆ ಇರುತ್ತೆ, ಕೆಲವರಿಗೆ ಆ ಥರ ಸುಸ್ತುಗಳು ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 4th ಮಂತಲ್ಲಿ ಕೆಲವ್ರಿಗೆ ಸ್ಕಿನ್ ಕೂಡ ಚೇಂಜಸ್ ಆಗುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಅಂದರೆ ತುಂಬ ರೇರ್ ಆಗಿರುತ್ತೆ, ಬಟ್ ನೀವು ನೋಡಬಹುದು ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ನ, ನೀವು ಕಲರ್ಸ್ನ ಚೇಂಜಸ್ನ ನೀವು ಐಡೆಂಟಿಫೈ ಮಾಡಬಹುದು ಈ ಟೈಮಲ್ಲಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಡಯಟ್ ವಿಷಯಕ್ಕೆ ಬಂದರೆ ಅಂದರೆ ನೀವು ಚೆನ್ನಾಗಿ ಹೆಲ್ದಿಯಾಗಿರುವಂಥ ಫುಡ್ಸ್ನ ತೊಗೊಳ್ಳಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ಹಾಗೆ ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ. ಫ್ರೂಟ್ಸ್ ಮಾತ್ರ ನೀವು ಎವ್ರಿ ಡೇ 1 ಅಥವಾ 2 ಫ್ರೂಟ್ಸ್ನ ತೊಗೊಳ್ಳೇಬೇಕು. ಆ ಥರ ನೀವು ಪ್ಲಾನಿಂಗ್ ಮಾಡ್ಕೊಂಡ್ಬಿಡಿ. ಹಾಗೆ ಫ್ರೆಂಡ್ಸ್, ಫ್ರೂಟ್ಸ್ನ ನೀವು ಜ್ಯೂಸ್ ಟೈಪ್ ಕುಡಿಯೋದಕ್ಕಿಂತ ನೀವು ಫ್ರೂಟ್ಸ್ನ ಹಾಗೆ ತಿಂದರೆ ಇನ್ನೂ ಹೆಲ್ದಿ ಅಂತ ಹೇಳ್ಬೋದು. ಹಾಗೆ ಈ ಟೈಮಲ್ಲಿ ನೀವು ಯಾರೆಲ್ಲ ನಾನ್ ವೆಜ್ ತಿಂತಾ ಇರ್ತೀರ, ನಾನ್ ವೆಜ್ ಕಂಟಿನ್ಯೂ ಮಾಡಿ. ಹಾಗೆ ಎಗ್ ತಿಂತಾ ಇರೋರು ಎಗ್ನ ನೀವು 4th ಮಂತಿಂದ ತೊಗೋಬಹುದು, ಯಾಕಂದರೆ ಬಾಡಿ ಹೀಟ್ ಆಗಬಾರ್ದು. ಸೊ 3rd ಮಂತ್ವರೆಗೂ ತೊಗೋಬೇಡಿ ಅಂತಲೇ ಹೇಳಿರ್ತಾರೆ. ಈ 4 ಮಂತಿಗೆ ಬಂದರೆ ನೀವು ಎಗ್ನ ತೊಗೊಳ್ತಾ ಹೋಗ್ಬೋದು ಈ ಟೈಮಲ್ಲಿ. ಫ್ರೆಂಡ್ಸ್, ಆದಷ್ಟು ನಾಟಿ ಮೊಟ್ಟೆ ನಿಮ್ಗೇನಾದರೂ ಸಿಗುತ್ತೆ ಅಂದರೆ ಅದನ್ನು ತೊಗೊಳ್ಳಿ. ಅದು ತುಂಬ ಹೆಲ್ದಿ, ಹಾಗೆ ನಿಮಗೆ ಬೋನ್ಸ್ಗೆ ತುಂಬಾ ಸ್ಟ್ರಾಂಗಾಗಿ ನೆಕ್ಸ್ಟ್ ಫ್ಯೂಚರ್ಗೆ ನಿಮಗೆ ಇರುತ್ತೆ. ಹಾಗೆ ಮಗು ಕೂಡ ಬೆಳವಣಿಗೆನೂ ಕೂಡ ಚೆನ್ನಾಗಿರುತ್ತೆ. ಮಗು ಬೆಳವಣಿಗೆ ಗ್ರೋತ್ಗೆ ಅದು ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ. ಸೊ ನಾವು ಹೆಲ್ದಿಯಾಗಿರೋದನ್ನೆಲ್ಲ ತೊಗೋಬೇಕಾಗುತ್ತೆ. ಓಕೆನಾ, ನಾಟಿ ಮೊಟ್ಟೆ ಇವಾಗ ಅವೈಲಬಲ್ ಇರುತ್ತೆ ಎಲ್ಲ ಕಡೆ, ನೀವು ಕೇಳಿ ತೊಗೊಳ್ಳಿ. ಓಕೆನಾ, ನೆಕ್ಸ್ಟ್ ಮಿಲ್ಕ್ ಪ್ರಾಡಕ್ಟ್ಸ್ಗೆ ಬರೋದಾದರೆ ನೀವು ಹಾಲನ್ನ ಜಾಸ್ತಿ ತೊಗೋಬೇಕು, ಪನ್ನೀರು, ಹಾಗೆ ನೆಕ್ಸ್ಟ್ ಬಂದರೆ ಮೊಸರು, ಮಜ್ಜಿಗೆ. ಯಾರಿಗೆ ಸ್ವಲ್ಪ ಹೀಟ್ ಬಾಡಿ ಇದೆಯೋ ಅವರು ಮಜ್ಜಿಗೆನ ಜಾಸ್ತಿ ಕುಡೀರಿ. ಹಾಗೆ ಮೊಸರನ್ನು ತೊಗೋಬೇಕು. ಮೊಸರು ತೊಗೊಂಡ್ರೆ ಬೇಬಿ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಮೊಸರನ್ನು ನೀವು ತೊಗೊಳ್ಳಿ. ಹಾಗೆ ಫ್ರೂಟ್ಸ್ ಅಂತ ವಿಚಾರಕ್ಕೆ ಬಂದರೆ ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು, ಆರೆಂಜ್ ತೊಗೊಳ್ಳಿ. ಹಾಗೆ ಈ ಕಿವಿ ಫ್ರೂಟ್ಸು, ಆಮೇಲೆ ಬೆರೀಸ್ ಏನೇನೆಲ್ಲ ಬರುತ್ತಲ್ಲ ಅದನ್ನು ಕೂಡ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ನೀವು ಇನ್ನೂ ನಿಮಗೆ ಕ್ಯಾಲ್ಶಿಯಂ ಜಾಸ್ತಿ ಬೇಕು ಅಂತಂದರೆ, ನಿಮಗೆ ಬೋನ್ಸ್ ಪ್ರಾಬ್ಲಮ್ಸ್ಗಳು ಅಂದರೆ ನೋವುಗಳು ಜಾಸ್ತಿ ಬರಬಾರ್ದು ಅಂದರೆ ಮುದ್ದೆನ ತೊಗೊಳ್ಳಿ. ಎವ್ರಿ ಡೇ ನೀವು ಮಧ್ಯಾಹ್ನ ಮುದ್ದೆನ ಆ್ಯಡ್ ಮಾಡಿಕೊಂಡ್ರಿ ಅಂದರೆ ಅದೇ ಒಂದು ಹೆಲ್ತಿ ನೀವು ಡಯಟ್ನ ಮೇಂಟೈನ್ ಮಾಡಿದಾಗುತ್ತೆ. ಹಾಗೆ ಸೌತೆಕಾಯಿನ ತಿನ್ನಿ, ಅದು ಕೂಡ ನಿಮಗೆ ಹೆಲ್ದಿ ಅಂತಲೇ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್, 4th ಮಂತಲ್ಲಿ ಏನು ಸಿಮ್ಟಮ್ಸ್ ಇರುತ್ತೆ, ಹಾಗೆ ಏನೆಲ್ಲ ತಿನ್ನಬೇಕು, ಸೊ ಇದನ್ನೆಲ್ಲನೂ ನೀವು ನೋಡಿಕೊಂಡ್ರಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬೇಬಿಗೆ ಬರೋಣ. ಬೇಬಿ ಎಷ್ಟಿರುತ್ತೆ ಅಂದರೆ ಇವಾಗ 8 to 12 ಸೆಂಟಿಮೀಟರ್ ಆಫ್ ಲೆಂತ್ ಇರುತ್ತೆ, ಅದು 4th ಮಂತ್ ಎಂಡ್ ಅಷ್ಟೊತ್ತಿಗೆ. ಓಕೆನಾ, ನೆಕ್ಸ್ಟ್ ವೆಯ್ಟ್ ಬಂದುಬಿಟ್ಟು 80 to 120 ಗ್ರಾಮ್ಸ್ ಇರುತ್ತೆ ಈ ಟೈಮಲ್ಲಿ ಬೇಬಿ. ಓಕೆ, ಹಾಗೆ ಬೋನ್ಸ್ ಕೂಡ ಇವಾಗ ಬೇಬಿ ಬೋನ್ಸ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಟೈಮಲ್ಲಿ ನೀವು ಥ್ರೋಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ ಹೆಲ್ದಿ ಫುಡ್ಸ್ನ ತೊಗೊಳ್ತಾ ಬನ್ನಿ. ಬಟ್ ಏನಾಗಿರುತ್ತೆ ಅಂದರೆ 3 ಮಂತ್ಸ್ವರೆಗೂ ಕೆಲವ್ರಿಗೆ ಊಟ ಸೇರ್ತಾ ಇರಲ್ಲ, ವಾಮಿಟಿಂಗ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಂತ ಏನೂ ತಿಂತಾ ಇರೋದಿಲ್ಲ. ಸೊ 4th ಮಂತ್ ಬಂದಾಗ ನೀವು ಚೆನ್ನಾಗಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೂ ಸಿಮ್ಟಮ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಚೆನ್ನಾಗೇ ಊಟ ಮಾಡ್ಕೊಳ್ಳಿ. ಊಟ ಮಾಡಿಕೊಂಡ್ರೆ ನಿಮಗೆ ಬೇಬಿ ಕೂಡ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಈ ಟೈಮಲ್ಲಿ ನಿಮಗೆ ಬೇಬಿದು ಎಲ್ಲ ಆರ್ಗನ್ಸು ಡೆವಲಪ್ಡ್ ಆಗಿರುತ್ತೆ. ಕೈ ಕಾಲಾಗಲಿ, ಹಾಗೆ ನಿಮಗೆ ಕಿಡ್ನಿ ಆಗಲಿ, ಎಲ್ಲ ಥರನೂ ಆರ್ಗನ್ಸ್ ಇವಾಗ ಚೆನ್ನಾಗಿ ಡೆವಲಪ್ ಆಗಿರುತ್ತೆ 4th ಮಂತಲ್ಲಿ. ಬೇಬಿದು ಫಿಂಗರ್ಸ್ ಕೂಡ ಅಲ್ಲಿ ಕೂಡ ನೇಲ್ಸ್ ಎಲ್ಲ ಗ್ರೋ ಆಗ್ತಾನೂ ಇರುತ್ತೆ. ಸೊ ಈ ಮಂತಲ್ಲಿ ಇದೆಲ್ಲನೂ ನೀವು ನೋಡಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು 4th ಮಂತಲ್ಲಿ ಯಾವುದೂ ಸ್ಕ್ಯಾನಿಂಗ್ ಇರೋದಿಲ್ಲ. ಸೊ 3rd ಮಂತ್ ಒಳಗಡೆ ನಿಮಗೆ NT ಸ್ಕ್ಯಾನ್ ಅನ್ನೋದು ಮಾಡಿರ್ತಾರೆ. ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ನೀವು 3rd ಮಂತ್ ಕಂಪ್ಲೀಟ್ ಆಗಿ 4th ಮಂತ್ ಬಿದ್ದ ತಕ್ಷಣವೇ ನೀವು ಸ್ಕ್ಯಾನಿಂಗ್ನ ಮಾಡಿಸ್ಬಿಡಿ. ಯಾಕಂದರೆ NT ಸ್ಕ್ಯಾನ್ ಅನ್ನೋದನ್ನ ಡಿಲೇ ಮಾಡಬಾರ್ದು.
4th ಮಂತಲ್ಲಿ ಯಾವುದೇ ಸ್ಕ್ಯಾನಿಂಗ್ ಇರೋದಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಶೆಡ್ಯೂಲ್ ಹೇಳ್ತಾರೆ ಡಾಕ್ಟರು ಯಾವ ಸ್ಕ್ಯಾನಿಂಗ್ ಇರುತ್ತೆ. ನೆಕ್ಸ್ಟ್ ಅನಾಮಲ್ ಸ್ಕ್ಯಾನ್ ಬರುತ್ತೆ, ಓಕೆನಾ. ಆ ಸ್ಕ್ಯಾನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದು 5th ಮಂತಲ್ಲಿ ಮಾಡ್ತಾರೆ ನಿಮಗೆ. ಸೊ ಇನ್ನೂ ಯಾರು NT ಸ್ಕ್ಯಾನ್ ಮಾಡಿಸಿಲ್ಲ ಅಂತ ಇರ್ತೀರಲ್ವ, ಸೊ ಅವರು ಆದಷ್ಟು ಬೇಗನೆ ಮಾಡಿಸ್ಕೊಳ್ಳಿ. ಇದನ್ನ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ NT ಸ್ಕ್ಯಾನಲ್ಲಿ ನಮಗೆ ತುಂಬ ವಿಷಯಗಳು ಗೊತ್ತಾಗುವಂಥ ವಿಷಯಗಳು ಅದರಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು NT ಸ್ಕ್ಯಾನ್ನ ತುಂಬ ಇಂಪಾರ್ಟೆಂಟಾಗಿ ತೊಗೊಂಡು ನೀವು ಮೊದಲೇ ಮಾಡಿಸ್ಕೊಳ್ಬೇಕು. ಹಾಗೆ ಬ್ಲಡ್ ಚೆಕಪ್ ಎಲ್ಲ ಯಾರು ಮಾಡಿಸಿಲ್ಲ ಅನ್ನೋ ಫ್ರೆಂಡ್ಸ್, ಈಗ ಕೆಲವರು ಇವಾಗೆಲ್ಲ ಪ್ರೆಗ್ನೆಂಟ್ ಆದ ತಕ್ಷಣ ನೀವು ಡಾಕ್ಟರ್ ಹತ್ರ ಚೆಕಪ್ ಹೋಗ್ತಾ ಇರ್ತಾರೆ. ಕೆಲವ್ರು ಏನಾದರೂ ಲೇಟಾಗಿ ಹೋಗಿದ್ರಿ ಅಂದರೆ, ಸೊ ಲೇಟಾಗಿ ಎಲ್ಲ ನಿಮ್ಮ ಬ್ಲಡ್ ಟೆಸ್ಟ್ಗಳಾಗಲಿ ಮತ್ತೊಂದಾಗಲಿ ಎಲ್ಲನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಇನ್ನೊಂದೇನೆಂದರೆ ಯಾರಿಗೆಲ್ಲ ಥೈರಾಯ್ಡ್ ಇದೆ ಹಾಗೆ ಶುಗರ್ ಇದೆ ಅಲ್ವಾ, ಸೊ ಡಾಕ್ಟರ್ ಏನೇನೆಲ್ಲ ಹೇಳಿರ್ತಾರಲ್ವ ಅದನ್ನು ನೀಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಏನು ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳೋದಿರುತ್ತೆ, ಕ್ಯಾಲ್ಶಿಯಮ್ಮು, ಐರನ್ ಟ್ಯಾಬ್ಲೆಟ್ಸ್ ಏನೇನೆಲ್ಲ ತೊಗೊಳೋದಿರುತ್ತಲ್ವ ಅದನ್ನೆಲ್ಲ ನೀವು ಚೆನ್ನಾಗಿ ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡ್ತಾ ಬನ್ನಿ. ಯಾರೋ ಏನೋ ಹೇಳ್ತಾರೆ ಅಂತೇಳಿ ಟ್ಯಾಬ್ಲೆಟ್ಸ್ ತೊಗೋಬಾರ್ದು. ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬೇಬಿ ವೇಟ್ ಜಾಸ್ತಿ ಆ ಥರ ಎಲ್ಲ ಏನಿರಲ್ಲ. ನಿಮ್ಮ ಸೇಫ್ಟಿಗೆ ನಿಮ್ಮ ಇದಕ್ಕೇ ಡಾಕ್ಟರ್ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಾವು ಊಟ ಮಾಡೋಕ್ಕಾಗಿರೋದಿಲ್ಲ, ಸಿಮ್ಟಮ್ಸ್ ಎಲ್ಲ ಪೀಕ್ ಆಗಿದ್ದಾಗ ಅದನ್ನೆಲ್ಲ ತೊಗೊಳಕ್ಕಾಗಲ್ಲ ಊಟದಲ್ಲಿ ಅಂತ ಹೇಳಿಬಿಟ್ಟೆ ನಮಗೆ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಕ್ಯಾಲ್ಶಿಯಮ್ದಾಗಲಿ ಐರನ್ದಾಗಲಿ ವಿಟಮಿನ್ಸ್ದಾಗಲಿ. ಸೊ ಅದಕ್ಕೋಸ್ಕರನೇ ಕೊಡೋದು. ಸೊ ನಾವು ಫುಡ್ಡಲ್ಲಿ ಅದನ್ನು ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸಪ್ಲಿಮೆಂಟ್ಸ್ ಎಲ್ಲಾದರೂ ಅದು ನಮ್ಮ ಬಾಡಿಗೆ ಸೇರಬೇಕು ಅನ್ನೋದಕ್ಕೆ ಕಾರಣಕ್ಕೋಸ್ಕರನೇ ಡಾಕ್ಟರ್ ನಮಗೆ ಅದನ್ನು ಪ್ರಿಫರ್ ಮಾಡೋದು, ಓಕೆನಾ. ಸೊ ಹಾಗಾಗಿ ಯಾರು ಸಪ್ಲಿಮೆಂಟ್ಸ್ನ ಅದನ್ನೆಲ್ಲನೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಬಿಗೆ ಬಂದರೆ ಅಂದರೆ ಬೇಬಿದೆಲ್ಲ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ನೀವು ಚೆನ್ನಾಗಿ ಫುಡ್ ಡಯಟ್ನ ಇಟ್ಕೊಂಡು ಸೊ ಏನೇನೆಲ್ಲ ಸಿಮ್ಟಮ್ಸ್ ಇದೆ ಅಂತಲೂ ಕೂಡ ನೀವು ನೋಡ್ಕೊಂಡಿದ್ದೀರಾ. ಫ್ರೆಂಡ್ಸ್, ಈ 4th ಮಂತ್ ಅಂತ ಬಂದರೆ ಇಷ್ಟೇ ಇರುತ್ತೆ. ಸೊ ಯಾವುದು ಪೀಕಲ್ಲಿರಲ್ಲ. ಸೊ ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಫ್ರೆಂಡ್ಸ್, ಟ್ರಾವೆಲ್ ಮಾಡ್ಬೋದಾ ಅಂದರೆ ನಿಮ್ಮ ಕಂಡೀಷನ್ನ ನೋಡ್ಕೊಳ್ಳಿ. ಅಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಾದರೂ ನಿಮಗೆ ಪ್ರೀವಿಯಸ್ ಅಬೋಷನ್ಸ್ ಆಗಿತ್ತು ಅಂದರೆ ಡಾಕ್ಟರ್ನ ಕೇಳಿಕೊಂಡು ನೀವು ಟ್ರಾವೆಲ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೀವೇನಾದರೂ ಪದೇ ಪದೇ ಅಬೋಷನ್ ಆಗಿತ್ತು, ಸೆಕೆಂಡ್ ಬೇಬಿ ನೀವು ಇದ್ದೀರಾ ಅಂದರೆ ಸೊ ಟ್ರಾವೆಲಿಂಗ್ ಅನ್ನೋದನ್ನ ಅವಾಯ್ಡ್ ಮಾಡಿಬಿಡಿ. 4th ಮಂತ್ ಈಸ್ ಸೇಫ್ ಅಂತ ಹೇಳ್ತಾರೆ, ಬಟ್ ಬೇಡ. ಯಾಕಂದರೆ ನಿಮಗೆ 2 ಅಬೋಷನ್ಸ್ ಏನಾದರೂ ಆಗಿ ಆಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ರಿ ಅಂದರೆ ಸೊ ಟ್ರಾವೆಲಿಂಗ್ ಅನ್ನೋದನ್ನ ಅವಾಯ್ಡ್ ಮಾಡಿಬಿಡಿ. ಏನು ಪರವಾಗಿಲ್ಲ ಅಲ್ವಾ, ಆಮೇಲೆ ಮತ್ತೆ ಇನ್ಯಾವಾಗಾದರೂ ನೀವು ಟ್ರಾವೆಲ್ನ ಮಾಡ್ಕೋಬಹುದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನು ಹೇಳಬೇಕಂದ್ರೆ ಎಕ್ಸಸೈಸ್ ಅಂತ ವಿಷಯಕ್ಕೆ ಬಂದರೆ ಅಂದರೆ ಡಾಕ್ಟರ್ನ ಕೇಳಿ. ಸ್ವಲ್ಪ ಏನಂದರೆ ಈ ಟೈಮಲ್ಲಿ ಮೆಡಿಟೇಷನ್ ಆಗಲಿ ಹಾಗೆ ನಿಮಗೆ ಸ್ಲೋ ಮೂಮೆಂಟ್ ಇರುವಂಥ ಎಕ್ಸಸೈಸ್ನ ನೀವು ಮಾಡ್ಕೋಬೋದು. ಅಂದರೆ ಯಾವಾಗಲೂ ಯಾರು ರೊಟೀನ್ಸ್ನ ಇಟ್ಕೊಂಡಿರ್ತೀರಲ್ಲ ಸೊ ಅವ್ರು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೆವಿಯಾಗಿರೋಂಥ ಎಕ್ಸಸೈಸ್ ಬೇಡ. ಬ್ರೀತಿಂಗ್ ಎಕ್ಸಸೈಸಸ್ ಇರುತ್ತಲ್ಲ ಸೊ ಅದನ್ನಷ್ಟೇ ಮಾಡ್ಕೊಳ್ಳಿ. ಯಾಕಂದರೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ BP ಆಗಲಿ ಬೇರೆ ಇನ್ನೆಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಅದನ್ನಷ್ಟೇ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್, ಓಕೆನಾ. ಫ್ರೆಂಡ್ಸ್, ಯಾರಾದ್ರೂ ಅಬೋಷನ್ಸ್ ಹಿಸ್ಟ್ರಿ ಇತ್ತು ಅಂದರೆ ಸ್ವಲ್ಪ ಹೆವಿಯಾಗಿರುವಂಥ ಲಿಫ್ಟಿಂಗ್ನ ಮಾಡೋದಾಗಲಿ, ಮೆಟ್ಲುಗಳನ್ನು ಹತ್ತೋದು ಇಳಿಯೋದು ಮಾಡೋದಾಗಲಿ ಇದನ್ನೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಈ ಟೈಮಲ್ಲಿ ನಿಮಗೆ ಆವಾಗಲೇ ಒಂದು ಸಿಮ್ಟಮ್ದು ಹೇಳಿದೆ, ವೈಟ್ ಡಿಸ್ಚಾರ್ಜ್ ಬಗ್ಗೆ. ಸೊ ಆ ವಿಡಿಯೋನ ನೀವು ನೋಡ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವಾಗ ನಮಗೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಏನು ಅನ್ನೋದನ್ನು ನಾನು ಅದರಲ್ಲಿ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ, ಓಕೆನಾ. ಫ್ರೆಂಡ್ಸ್, 4th ಮಂತ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ನಾನು ನಿಮಗೆ 5th ಮಂತ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ವೆಡ್ನೆಸ್ಡೇ ಕೂಡ 11:30ಗೆ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದನ್ನು ನಾನು 9 ಮಂತ್ವರೆಗೂ ಕವರ್ ಮಾಡಬೇಕು. ಸೊ ಇದು ಮಾತ್ರ ನಿಮಗೆ ಸಂಡೇಸು ಮಂತ್ ವೈಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೆಡ್ನೆಸ್ಡೇ ಬಂದರೆ ನಿಮಗೆ ಬೇರೆ ಬೇರೆ ಟಾಪಿಕ್ಸ್ನ ನಾನು ಹಾಕಿದ್ದೀನಿ. ಸೊ ಇವಾಗ ನಾನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಹಾಗೆ ಮಿಸ್ಕ್ಯಾರೇಜಸ್ ಯಾಕಾಗುತ್ತೆ, ಸೊ ಈ ಥರ ಟಾಪಿಕ್ಸ್ಗಳ ಬಗ್ಗೆ ನಾನು ವೆಡ್ನೆಸ್ಡೇ ನಿಮಗೆ ನೋಡಬಹುದು. ಇನ್ನೂ ಯಾರು ಅದನ್ನೆಲ್ಲ ನೋಡಿಲ್ಲ ಅಂತ ಏನಾದರೂ ಇದ್ದರೆ ಸೊ ಚಾನಲ್ ಪೇಜಿಗೆ ಬಂದು ನೋಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.